ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಾನು ಮೀಶೋನಿಂದ ಪರ್ಚೇಸ್ ಮಾಡಿರೋ ಕಿಚನ್ಗೆ ಸಂಬಂಧಪಟ್ಟ ಐಟಮ್ಸ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ಯಾರು ನಿಮಗೆ ಕಿಚನ್ದು ಐಟಮ್ಸ್ ಕೊಡಲ್ಲ. ಮೀಶೋಯಿಂದ ನಾನು ಆರ್ಡ್ರ್ ಮಾಡಿರೋದು ತುಂಬ ಕಡಿಮೆ ಬೆಲೆಗೆ, ಒಳ್ಳೆ ಕ್ವಾಲಿಟಿ, ಸಖತ್ತಾಗಿರೋ ಕ್ವಾಲಿಟಿಗೆ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ನಿಮಗೆ ನಾನು ತೋರಿಸ್ತೀನಿ ಏನೇನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಬನ್ನಿ ನೋಡೋಣ. ಸೊ ನಾನು ಕೆಲವು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಕರೆಂಟ್ ಹೋಯ್ತು, ಪರವಾಗಿಲ್ಲ. ಸೊ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಕೆಲವು. ಸೊ ಫಸ್ಟ್ ನಾನು ಏನು ತೋರಿಸ್ತಿದ್ದೀನಿ ಅಂದರೆ, ಈ ಪ್ಲಾಸ್ಟಿಕ್ದು ಹೇರ್ ಟೈಟ್ ಪ್ಲಾಸ್ಟಿಕ್ ಕಂಟೈನರ್ಸು ಎಷ್ಟು ಗಟ್ಟಿ ಇದೆ ಅಂದರೆ, ಇದು ನಾನು ತಗೊಂಡು 1-2 ವರ್ಷ ಆಗಿದೆ. ಬಟ್ ಪ್ರೈಸ್ ಮಾತ್ರ ಸೇಮ್ ಇದೆ, ಸಖತ್ ಗಟ್ಟಿ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಪ್ಲಾಸ್ಟಿಕ್ಕು ಇದೆಷ್ಟು ಗಟ್ಟಿ ಮಾಡುತ್ತಂತಂದರೆ ಯಾವುದೇ ಹುಳಗಳು ಜಿಳ್ಳೆಗಳು ಏನೂ ಹೋಗಲ್ಲ. 12 ಪೀಸಸ್ ಬಂದಿತ್ತು ಇದು ನನಗೆ. 12 ಪೀಸಸ್ಸು ತುಂಬ ಚೆನ್ನಾಗಿದೆ. ಇದೆಷ್ಟಂತಂದರೆ 339 ರುಪೀಸು. 12 ಬಾಕ್ಸಸ್ ಬರುತ್ತೆ ಈ ಥರ. ಇದು ಮಾತ್ರ ಚೆನ್ನಾಗಿದೆ, ನಾನು ಕಂಪಲ್ಸರಿ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ತಗೊಳ್ಳಿ ಅಂತ. ಸೊ ಸೆಕೆಂಡ್ ಬಂದುಬಿಟ್ಟು 12 ಪೀಸಸ್ ಬಂದಿದೆ. ಇದು ರೀಸೆಂಟಾಗಿ ತಗೊಂಡೆ ನಾನು. ಫ್ರಿಡ್ಜ್ ಸ್ಟೋರೇಜ್ ಮಾಡೋದು, ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ಸು. ಇದು ಬರೀ 214 ರುಪೀಸ್, 214 ರುಪೀಸು. ಇದು ಒಳಗಡೆ ಇದೆಯಲ್ಲ, ಏನಾದರೂ ನಾವು ತರಕಾರಿ ಏನಾದರೂ ಇಟ್ಟರೆ ನೀರೆಲ್ಲ ಕೆಳಗಡೆ ಡ್ರೈನ್ ಆಗುತ್ತೆ. ಸೊ ಇದು 214 ರುಪೀಸ್. ಇದು ಬಂದುಬಿಟ್ಟು 6 ಪೀಸಸ್ ಬರುತ್ತೆ. ಸೊ ಥರ್ಡ್ ಒನ್ ಬಂದುಬಿಟ್ಟು ಇದು ನನ್ನ ಫೇವ್ರೆಟ್. ಇದು ಯಾವ ಥರ ಬಂದಿದೆ, ಹಂಡಿ ಸೆಟ್ ಥರ, ಒಂಥರ ಅಂಡಿ ಥರ ಇದು ಬಂದಿದೆ. ಇದು ಶೇಪ್ ಬಂದುಬಿಟ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಯಾವುದೇ ಜಿಳ್ಳೆ ಹುಳಗಳು ಏನು ಬರಲ್ಲ. ಇದು ಫುಲ್ಲು ತಿಕ್ಕಿದೆ, ತುಂಬ ದಪ್ಪ ಇದೆ. ಇದು ನೋಡ್ಬಿಡಿ, ಇದು ಕೂಡ ಒಂದು ಗಟ್ಟಿ, ತುಂಬ ಗಟ್ಟಿ ಇದೆ. ಇದು ಹೇರ್ ಒಳಗಡೆ ಕೂಡ ಹೋಗಲ್ಲ, ಅಷ್ಟು ಗಟ್ಟಿ ಇದೆ. ಇದೆಯಲ್ಲ ಇಲ್ಲಿ ನೀವು ನೋಡ್ಬೋದು, ತುಂಬ ಗಟ್ಟಿ ಮಾಡುತ್ತೆ. ತೊಳೆಯೋದು ಕೂಡ ತುಂಬ ಈಸಿ, ಯೂಸ್ ಮಾಡೋದು ತುಂಬ ಈಸಿ. ನನ್ನ ಫೇವ್ರೇಟ್ ಇದು 6 ಬಾಕ್ಸಸ್ ಬಂದಿದೆ. ಇದು ಬಂದುಬಿಟ್ಟು 345 ರುಪೀಸು. ಯಾರೂ ನಿಮ್ಗೆ ಕೊಡಲ್ಲ 340 ರುಪೀಸ್. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು 6 ಬಾಕ್ಸಸ್ ಕೊಡಲ್ಲ. ತುಂಬ ಚೆನ್ನಾಗಿದೆ. ಥರ್ಡ್ ಒನ್ ಬಂದುಬಿಟ್ಟು ಈ ಆಯಿಲ್ ಸ್ಪೇಸ್ ಜಾರ್ಸು. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ನಾನು ತಗೊಂಡು ತುಂಬ ದಿನ ಆಯಿತು, ನಾನು ಯೂಸ್ ಮಾಡ್ತಿದ್ದೀನಿ. ಬಟ್ ಅದಕ್ಕೆ ನಾನು ನಿಮಗೆ ಸ್ವಲ್ಪ ಗಲೀಜಾಗಿರ್ಬೋದು ಇವೆಲ್ಲ. ಯಾಕಂದರೆ ಗಲೀಜಂದರೆ ಅಷ್ಟೊಂದೇನು ಗಲೀಜಿಲ್ವಲ್ಲ, ಸ್ವಲ್ಪ ಯೂಸ್ ಮಾಡ್ತಿದ್ದೀನಲ್ಲ, ಮಸಾಲೆಗಳು ಅದೆಲ್ಲ ಇಟ್ಕೊಂಡಿದ್ದೀನಲ್ಲ. ಸ್ವಲ್ಪ ಇದು ಎಷ್ಟು ಕ್ಯೂಟಾಗಿದೆ ಅಂತಂದರೆ, ನಾನು ಡೈಲಿ ಏನಾದರೂ ಹಾಕ್ಕೋಬೇಕಂದ್ರೆ ದೊಡ್ಡ ಬಾಕ್ಸಸ್ಸಲ್ಲಿ ಎತ್ತಿ ಹಾಕ್ಕೊಳಕ್ಕಾಗಲ್ಲ. ನಾನೇನು ಮಾಡಿದ್ದೀನಿ, ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ನನಗೇನಾದರೂ ಬೇಕಾದರೆ ಅವಾಗ ಯೂಸ್ ಮಾಡ್ತಿರ್ತೀನಿ. ಇದು ಸಾಸಿವೆ ಇದು ಏನಾದರೂ ಕಮ್ಮಿ ಇರೋದು. ಬಟ್ ಇದು ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ತುಂಬ ರೆಕಮೆಂಡ್ ಮಾಡ್ತೀನಿ. ಇದ್ರ ಜೊತೆ ನಾನು ಅದು ನಿಮ್ಗೆ ತೋರಿಸ್ತೀನಿ. ಆಯಿಲ್ ಡಿಸ್ಪೆನ್ಸರು ಬಾಟ್ಲು 2 ಬರುತ್ತೆ. ಅದು ನಾನೇನು ಮಾಡಿದ್ದೀನಿ ಅಂದರೆ, ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನೀರು ಹಾಕ್ಬಿಟ್ಟು ಅದರೊಳಗಡೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆಯಿಲು ಒಂಥರ ಬಾಟ್ಲ್ ಥರ ಬರುತ್ತೆ. ಅದು ಈ ಥರ ಗ್ಲಾಸ್ ಬರುತ್ತೆ, ಬಾಟ್ಲ್ ಥರ ಬರುತ್ತೆ. ನಾನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅದರಲ್ಲಿ. ಯಾಕಂದರೆ ನಾನು ಆಯಿಲ್ ಅದರಲ್ಲಿ ಹಾಕ್ಬಿಟ್ಟು ಇಡೋಕ್ಕಾಗಲ್ಲ. ಯಾಕಂದರೆ ಜಾರಿದ್ರೆ, ಇದು ಗ್ಲಾಸ್ ಅಲ್ಲ, ಜಾರಿದ್ರೆ ಆಯಿಲೆಲ್ಲ ಚೆಲ್ಲೋಗುತ್ತೆ ಅಂತಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಮನಿ ಪ್ಲ್ಯಾಂಟಿಗೆ ನೀರು ಹಾಕಿಟ್ಟಿದ್ದೀನಿ. ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದು ತುಂಬ ಕ್ಯೂಟಾಗಿದೆಯಲ್ಲ. ಇದು ಬಂದುಬಿಟ್ಟು 1 2 3 4 5 6 ಬಾಟ್ಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಕಿಚನ್ಗೆ ನೋಡಿ. ಇದು ಬಂದುಬಿಟ್ಟು ಸ್ಟೀಲ್ ಕಿಚನ್ ಸ್ಪೇಸ್ ರ್ಯಾಕ್. ಇದು ಬಂದುಬಿಟ್ಟು 404 ರುಪೀಸ್. 304 ರುಪೀಸ್. ಇದು ನನಗೆ ಎಷ್ಟು ಯೂಸ್ಫುಲ್ ಆಗಿದೆ ಗೊತ್ತಾ. ಇದರಲ್ಲಿ ಎಲ್ಲ ಇಟ್ಕೋಬೋದು. ನಾನು ಹೇಳಿದ್ನಲ್ಲ, ಇವೆಲ್ಲನೂ ಚಿಕ್ಕದು. ಇಲ್ಲ ಅಂತಂದರೆ ನಾವೇನಾದರೂ ಬೇಗ, ನಾನು ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ, ಬೇಗ ಏನಾದರೂ ಸಿಗಬೇಕು ಏನಾದರೂ ಅಂತಂತಂದರೆ ಇದು ತುಂಬ ಎಷ್ಟು ಚೆನ್ನಾಗಿದೆ. ಇದು 2 ಸ್ಟೆಪ್ಸ್ ಬರುತ್ತೆ. ಇದು ಬಂದುಬಿಟ್ಟು 304 ರುಪೀಸು. ನಿಮಗೆಲ್ಲ ಪಿಕ್ಚರ್ಸು ನಾನು ಸ್ಕ್ರೀನ್ ಮೇಲೆ ಇಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ
ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ಐಟಮ್ಸ್ ಇದೆ ಅಂತಂದರೆ ಇವು ಬರೀ ಕಿಚನ್ಗೆ ಸಂಬಂಧಪಟ್ಟಿರೋ ವಸ್ತುಗಳು. ನಿಮಗಿನ್ನ ಬೇರೆ ಐಟಮ್ಸು ಇದೆಲ್ಲ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ಟೆಗಳು ಆ ಥರ ಏನಾದರೂ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡೋದಕ್ಕೆ. ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ದಿನ ಆಯಿತು ನಾನು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬಟ್ ಯಾರೂ ನನಗೆ ಫಾಲೋವರ್ಸೇ ಸಿಗ್ತಿಲ್ಲ. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ. ಯಾವತ್ತೂ ನಾನು ಏನು ಫಾಲೋವರ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನೇನು ಇದು ಮಾಡಲ್ಲ. ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವಸ್ತುಗಳ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ತಗೊಳ್ಳಿ.